ಈ ವಿಡಿಯೋದಲ್ಲಿ ನಾನು ನಿಮಗೆ ನಾರ್ಮಲ್ ವೀಡಿಯೋವನ್ನು ಸ್ಪೀಡಾಗಿರೋ ಥರ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇನ್ ಶಾರ್ಟಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ವೀಡಿಯೋನ ಎಡಿಟಿಂಗ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಇನ್ಶಾರ್ಟ್ ಆ್ಯಪ್ ಇಲ್ಲ ಅಂದರೆ ಡೌನ್ಲೋಡನ್ನು ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇನ್ಶಾರ್ಟನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ ನೀವು ಕೆಳಗಡೆ ವೀಡಿಯೋ, ಫೋಟೋ, ಕಾಲೇಜ್ ಎಲ್ಲ ಇದೆಯಲ್ವಾ, ವೀಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಿ. ವೀಡಿಯೋದ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನ್ಯೂ ಅಂತ ಬರುತ್ತೆ, ನ್ಯೂ ಮುಂದ್ಗಡೆ ಪ್ಲಸ್ ಮಾರ್ಕ್ ಬರುತ್ತೆ. ಆ ನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಫೋಟೋ ಬೇಕು ಅಥವಾ ವೀಡಿಯೋ ಬೇಕು ಅಂತ ಇಲ್ಲಿ ನೀವು ನಿಮಗೆ ಬೇಕಾಗಿರುವಂಥ ನೀವು ಇಲ್ಲಿ ಯಾವ ವೀಡಿಯೋನ ಸ್ಪೀಡ್ ಮಾಡಬೇಕು ಅಂತಿದ್ರೆ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟನ್ನು ಮಾಡ್ತೀನಿ. ವೀಡಿಯೋ ಯಾವ ವೀಡಿಯೋ ಅಂತ ನೀವು ಸೆಲೆಕ್ಟ್ ಮಾಡಿ ನಂತರ ಕೆಳಗಡೆ ರೈಟ್ ಮಾರ್ಕ್ ಬರುತ್ತೆ, ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಬರುತ್ತೆ. ನಂತರ ನೀವು ಏನು ಮಾಡಬೇಕು ಅಂತಂದರೆ ನೀವು ಇಂಪೋರ್ಟನ್ನು ಮಾಡ್ಕೊಂಡಿರ್ತಾರಲ್ವ ವೀಡಿಯೋನ, ಆ ವಿಡಿಯೋ ಕ್ಲಿಪ್ ಇದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಕೆಳಗಡೆ ನೋಡಿ ಪ್ಲಸ್ ಮಾರ್ಕಿಂದ ರೈಟ್ ಸೈಡಲ್ಲಿ ವೀಡಿಯೋ ಕ್ಲಿಪ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಕ್ಲಿಪ್ಪಿಗೆ ವೈಟ್ ಕಲರ್ ಮಾರ್ಕ್ ಬರುತ್ತೆ. ನಂತರ ಏನು ಮಾಡಬೇಕು ಅಂತಂದರೆ ಅಲ್ಲಿ ಕ್ಯಾನ್ವಾಸ್, ಆಡಿಯೋ, ಸ್ಟಿಕ್ಕರ್, ಟೆಕ್ಸ್ಟ್ ಅಂತ ಇದೆಯಲ್ವ, ಅದನ್ನು ರೈಟಿಂದ ಲೆಫ್ಟಿಗೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಬ್ಯಾಕ್ಗ್ರೌಂಡ್ ಮುಂದ್ಗಡೆ ಸ್ಪೀಡ್ ಅಂತ ಇರುತ್ತೆ, ಆ ಸ್ಪೀಡ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸ್ಪೀಡ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಸ್ಟ್ಯಾಂಡರ್ಡ್ ಅಂತ ಇದೆ, ಹಾಗೆ ಅದರ ಕೆಳಗಡೆ 1.00 ಅಂತ ಇದೆ. ಅದ್ರ ಕೆಳಗಡೆ ಒಂದು ಡಾಟ್ ಇದೆ ವೈಟ್ ಕಲರ್. ಆ ಡಾಟನ್ನು ಲೆಫ್ಟಿಂದ ರೈಟಿಗೆ ಸರಿಸ್ತಾ ಬನ್ನಿ ಫ್ರೆಂಡ್ಸ್. ಸರಿಸ್ತಾ ಬಂದ ಹಾಗೆ ಇಲ್ಲಿ ಎರಡಕ್ಕೆ ಬಂದ್ಬಿಡುತ್ತೆ. ಇಲ್ಲಿ ಆಪ್ಷನ್ ಏನಿದೆ ಅಂತಂದರೆ ಆ ಒಂದು ಮಾರ್ಕ್ ಕೆಳಗಡೆ 0.2, 1, 2, 10, 100 ಅಂತ ಇದೆ. ನೀವು ಸ್ಪೀಡನ್ನು 1ರಿಂದ 100ವರೆಗೂ ಸ್ಪೀಡನ್ನು ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟರವರೆಗೂ ನೀವು ಆ ಡಾಟನ್ನು ತಗೊಂಡೋಗಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈಗ 10ವರೆಗೂ ಇಟ್ಕೊಳ್ಳಿ. ನಂತರ ಮೇಲ್ಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಎಷ್ಟು ಸ್ಪೀಡಾಗಿದೆ ಅಂತ ನೋಡ್ಕೊಳ್ಳಿ. ನಂತರ ಅದನ್ನು 10ಇಂದ 57, 58, 84, 100 ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಎಷ್ಟರವರೆಗೂ ಸ್ಪೀಡ್ ಬೇಕು ಅಷ್ಟು ಸ್ಪೀಡನ್ನು ಇಟ್ಕೊಂಡು ನಂತರ ಲಾಸ್ಟಲ್ಲಿ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಂತರ ವೀಡಿಯೋ ಪ್ಲೇ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಈಗ ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಪ್ಲೇ ಮಾಡಿದಾಗ ಈ ರೀತಿಯಾಗಿ ಸ್ಪೀಡಾಗಿ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟನ್ನು ಮಾಡ್ಕೊಳ್ಬೋದು. ನಂತರ ನೀವು ಆ ಒಂದು ವೀಡಿಯೋನ ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಳಿ. ನಂತರ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಇದೆ, ಎಕ್ಸ್ಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಂತರ ಮತ್ತೆ ನಿಮಗೆ ಅಲ್ಲಿ ರೆವಲ್ಯೂಷನ್ಸ್ ಎಲ್ಲ ಕೂಡ ಕೇಳುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಇನ್ಶಾರ್ಟಲ್ಲಿ ಯಾವುದೇ ವೀಡಿಯೋನ ಸ್ಪೀಡನ್ನು ಮಾಡ್ಕೊಳ್ಳೋದು ಅಂತ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತೀನಿ. ಮುಂದಿನ ವೀಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.